ಧರ್ಮಸ್ಥಳದ ಬುರುಡೆ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ಳುತ್ತಾ ಇದೆ. ಈಗಾಗಲೇ ಬುರುಡೆ ಗ್ಯಾಂಗ್ ವಿರುದ್ಧವಾಗಿ ಎಸ್ಐಟಿ ಅಧಿಕಾರಿಗಳು 10 ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಹೀಗಾಗಿ ಈ ಕುರಿತಂತೆ ಈಗ ಇವತ್ತು ಗಣೇಶದ ಹಬ್ಬದ ದಿನವೇ ಗಿರೀಶ್ ಮಟ್ಟಣ್ಣನವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಹೇಳಿದ್ದಾರೆ. ಹಾಗಾದ್ರೆ ಏನೇನ್ ಮಾತನಾಡಿದ್ರು, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಬೆಳವಣಿಗೆ ಏನೇನೆಲ್ಲ ಆಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರುವ ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಕತೆ ಕಟ್ಟಿದ್ದ ಗ್ಯಾಂಗ್ಗೆ ಬಿಸಿ ನೀರು ಕಾಯಿಸೋಕೆ ಎಸ್ಐಟಿ ಮುಂದಾಗಿದೆ. ಧರ್ಮಸ್ಥಳಕ್ಕೆ ಬಿಟ್ಟ ಬಾಣ ಬುರುಡೆ ಗ್ಯಾಂಗ್ಗೆ ತಿರುಗು ಬಾಣವಾಗೋ ಸಾಧ್ಯತೆ ದಟ್ಟವಾಗಿದೆ. ಬುರುಡೆ ಗ್ಯಾಂಗ್ ತಾವೇ ತೋಡಿದ ಖೆಡ್ಡಾಕ್ಕೆ ಬಿದ್ದಿದೆ. ನೂರಾರು ಹೆಣ ಹೂತಿರುವ ಬಗ್ಗೆ ಕೇಸ್ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದ ಎಸ್ಐಟಿ ಇದೀಗ ಬುರುಡೆ ಗ್ಯಾಂಗ್ ವಿರುದ್ಧವೇ 10 ಸೆಕ್ಷನ್ಗಳ ಅಡಿ ದೂರು ದಾಖಲಿಸಿ ತನಿಖೆಗೆ ಇಳಿದಿದೆ. ಇದರ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತ್ಯಕ್ಷವಾದ ಗಿರೀಶ್ ಮಟ್ಟಣ್ಣನವರ್ ಚಿನ್ನಯ್ಯ ಮಾಡಿದ ಆರೋಪ ಎಲ್ಲವೂ ಸತ್ಯ, ಆದರೆ ಭಯದಿಂದ ತಪ್ಪು ಸ್ಥಳ ತೋರಿಸಿದ್ದಾನೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅವಾಗೇನಾದ್ರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು, ಶವಗಳ ಕಳೆಬರಗಳು ಸಿಗ್ತಾ ಇದ್ದುವು. ಆ ಒಂದು ಹೆದರಿಕೆಯಲ್ಲಿನೇ ಬಹುಶಃ ಅವನು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ. ಹೆದರಿಕೆ ಇಟ್ಟಿರೋದ್ರಿಂದನೇ ಅವನು ಸರಿಯಾಗಿ ತೋರಿಸಿಲ್ಲ. ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್. ನೂರಾರು ಶವಗಳನ್ನು ಅವನು ಹೂತಾಕಿದ್ ನಿಜ. ಕೇಳಿದ್ರ, ಇದು ಗಿರೀಶ್ ಮಟ್ಟಣ್ಣನವರ್ ಬುರುಡೆ ಪ್ರಕರಣಕ್ಕೆ ಇವತ್ತು ಕೊಟ್ಟಿರುವ ಮತ್ತೊಂದು ಟ್ವಿಸ್ಟ್. ಮಾಸ್ಕ್ ಹಾಕೊಂಡು ಧೈರ್ಯವಾಗಿ ಬಂದು ದೂರು ನೀಡಿದ್ದ ಚಿನ್ನಯ್ಯಗೆ ಭಯ ಕಾಡಿತ್ತಂತೆ. ತಮ್ಮ ಕುಟುಂಬಕ್ಕೆ ಸರಿಯಾದ ಭದ್ರತೆ ನೀಡದ ಕಾರಣಕ್ಕೆ ಭೀತಿಗೊಳಗಾಗಿ ತಪ್ಪು ಸ್ಥಳ ತೋರಿಸಿದ್ದಾನಂತೆ. ಇಷ್ಟೇ ಅಲ್ಲ, ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆಶ್ರಯ ಪಡೆದ ಬಗ್ಗೆಯೂ ಗಿರೀಶ್ ಮಟ್ಟಣ್ಣನವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಅನಾಮಿಕ ವ್ಯಕ್ತಿ ಯಾವಾಗ ಎಸ್ಐಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು. ಗೊತ್ತಾಯ್ತಾ? ಎಸ್ಐಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು, ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ, ನನ್ನ ಹೆಸರು ಕೂಡ ಹೇಳಿದಾನೆ. ಗಿರೀಶ್ ಮಟ್ಟಣ್ಣವರ ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ, ಆ ವ್ಯಕ್ತಿನೇ ಹೇಳಿದಾನೆ. 2 ವರ್ಷದಿಂದ ಅವನೇ ಪದೇ ಹೇಳ್ತಾನೆ ಇದ್ದಾನೆ, ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ, ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ, ನಾನು ಹೇಳ್ತೇನೆ, ನನ್ ಭಾರ ಆಗ್ತಾ ಇದೆ ತಲೆ. ಅದ್ರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ. ಕೊಡಬಾರ್ದ? ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ, ಸಾಕ್ಷಿ ಇದ್ದೇನೆ, ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ? ಇಲ್ಲಿ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, ಎಸ್ಐಟಿ ಅವರ ಮುಂದೆ, ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ, ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ. ಇನ್ನು ಬುರುಡೆ ಗ್ಯಾಂಗ್ಗೆ ಖೆಡ್ಡಾ ತೋಡಿರುವ ಎಸ್ಐಟಿ 10 ಸೆಕ್ಷನ್ಗಳ ಅಡಿ ಎಫ್ಐಆರ್ ದಾಖಲಿಸಿದ್ದು ಕಾನೂನು ಕುಣಿಕೆಯನ್ನ ಬಿಗಿಗೊಳಿಸಿದೆ. ಬುರುಡೆ ಪ್ರಕರಣ ಪಕ್ಕಾ ಷಡ್ಯಂತ್ರ ಎಂದು ಕೋರ್ಟ್ಗೆ ಎಸ್ಐಟಿ ಮಾಹಿತಿ ಕೊಟ್ಟಿದೆ. ಬುರುಡೆ ಗ್ಯಾಂಗ್ನ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಹೊಸದಾಗಿ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಲಿಖಿತವಾಗಿ ಮಾಹಿತಿ ನೀಡಿದ ಎಸ್ಐಟಿಗೆ ಲಿಖಿತ ರೂಪದಲ್ಲೇ ಎಸ್ಐಟಿಗೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಕೋರ್ಟ್ ಅನುಮತಿ ಪಡೆದು 10 ಸೆಕ್ಷನ್ಗಳ ಅಡಿ ಕೇಸ್ ದಾಖಲಿಸಲಾಗಿದೆ. ಬಿಎನ್ಎಸ್ 336, 230, 231, 229, 227, 228, 240, 236, 233 ಹಾಗೆ 248ರ ಅಡಿ ಕೇಸ್ ದಾಖಲಾಗಿದ್ದು, ಈ ಸೆಕ್ಷನ್ಗಳ ಆಧಾರದಲ್ಲೇ ಸದ್ಯ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಬಿಎನ್ಎಸ್ 336 ಕೃತಕ ದಾಖಲೆ ಸೃಷ್ಟಿಗೆ ಸಂಬಂಧಿಸಿದ ಸೆಕ್ಷನ್ ಆಗಿದ್ದು, ಆರೋಪ ಸಾಬೀತಾದರೆ 3 ವರ್ಷ ಜೈಲು ಮತ್ತು ದಂಡ ವಿಧಿಸಲಾಗುತ್ತೆ. ಕೃತಕ ದಾಖಲೆ ಸೃಷ್ಟಿಸಿ ಮೋಸ ಮಾಡಿದ್ರೆ 7 ವರ್ಷ ಶಿಕ್ಷೆಯಾಗಲಿದೆ.
ಬಿಎನ್ಎಸ್ 229 ಸುಳ್ಳು ಸಾಕ್ಷಿಗೆ ಸಂಬಂಧಿಸಿದ ಕಾಯ್ದೆ. ಈ ಸೆಕ್ಷನ್ ಅಡಿ ಆರೋಪ ಸಾಬೀತಾದರೆ ನ್ಯಾಯಾಂಗಕ್ಕೆ ಮೋಸ ಮಾಡಿದ ಆರೋಪದಡಿ 7 ವರ್ಷ ಜೈಲು ಶಿಕ್ಷೆಯಾಗಲಿದೆ. ಬಿಎನ್ಎಸ್ 230 ಮರಣದಂಡನೆಗೆ ಸುಳ್ಳು ಸಾಕ್ಷಿಗೆ ಸಂಬಂಧಿಸಿದಂತ ಸೆಕ್ಷನ್ ಆಗಿದೆ. ಈ ಆರೋಪ ಸಾಬೀತಾದರೆ ಜೀವನ ಪರ್ಯಂತ ಅಥವಾ 10 ವರ್ಷ ಶಿಕ್ಷೆ ಜೊತೆ ದಂಡ ವಿಧಿಸಲಾಗುತ್ತೆ. ಬಿಎನ್ಎಸ್ 238 ಸಾಕ್ಷ್ಯ ನಾಶಕ್ಕೆ ಸಂಬಂಧಿಸಿದ ಸೆಕ್ಷನ್ ಆಗಿದ್ದು, ಆರೋಪ ಸಾಬೀತಾದರೆ 7 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುತ್ತೆ. ಹೀಗೆ ಬುರುಡೆ ಗ್ಯಾಂಗ್ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಹೊಸ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಿಸಿದ್ದು, ಸುಳ್ಳು ಹೇಳಿದ್ದು ಷಡ್ಯಂತ್ರ ಮಾಡಿದ್ದೇ ನಿಜವಾದ್ರೆ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, TV9.